ಅರಿವು ಅಣಲೊಳಗಿಕ್ಕಿ ಅಗಿವುತ್ತಿದೆ ಮರ್ತ್ಯಲೋಕವೆಲ್ಲವೂ. ಅರಿವು ಉಳಿಯಲರಿಯದೆ ಕೆಟ್ಟಿತ್ತು ಲೋಕವೆಲ್ಲವೂ. ನಾನೆಂತು ಬದುಕುವೆನಣ್ಣ, ಕತ್ತಲೆ ಬೆಳಗ ಕಾಂಬ ಸಂದೇಹಿ ನಾನೊಬ್ಬಳು. ಎನ್ನ ಕಣ್ಣ ಕಟ್ಟಿ ಕನ್ನಡಿಯ ತೋರಿತ್ತು ಅಜಗಣ್ಣ ನಿನ್ನ ಯೋಗ. ಎಲ್ಲರ ಲಕ್ಷ್ಯ ಈ ಕಡೆ ಐತ್ರಿ. ನಾ ಒಂದು ಕಡೆ ಪುರಾಣಕ್ಕೆ ಹೋಗಿದ್ದೆ. ಎಂದೂ ಬರಲಾರ್ದ ಆ ಊರು ಸಾವುಕಾರು ಪುರಾಣ ಕೇಳಕ್ಕೆ ಬಂದರು. ಬಂದು ಸುಮ್ ಕುಂಡ್ರಬೇಕನಿಲ್ಲ. ಯಾರು ಬಂದಾರ, ಅಲ್ಲಿ ಯಾರು ಬಂದಾರ, ಇಲ್ಲಿ ಯಾರು ಬಂದಾರ, ಅಲ್ಲಿ ಯಾರದಾರ, ಇಲ್ಲಿ ಯಾರದಾರ ಅಂತ ತಿಳ್ಕೊಂಡು ನೋಡಾಕತ್ತಿದ್ರು. ಸಾವುಕಾರು ಲಕ್ಷ್ಯ ಕೊಟ್ಟು ಪುರಾಣ ಕೇಳಬೇಕ್ರಪ್ಪ ಅಂಥೇಳಿ ಅಂದೆ. ಆಯ್ತ್ರಿ ಅಂತ ತಿಳ್ಕೊಂಡು, ಅಪ್ಪರ ನಾ ಇಲ್ಲೇ ಹೋದವನ ಬನ್ನಿ ಅಂತ ತಿಳ್ಕೊಂಡು ಮನೆಗೆ ಹೋಗಿ 1,00,000 ತಂದವ. ಆ ₹1,00,000 ಕೊಟ್ಟು ನಮಸ್ಕಾರ ಮಾಡ್ದ. ಯಾಕ್ರಿ ಸಾವುಕಾರು, ಮತ್ತು ನೀವೇ ಅಂದ್ರಲ್ರಿ ಅಪ್ಪರ ಲಕ್ಷ ಕೊಟ್ಟು ಪುರಾಣ ಕೇಳಬೇಕು ಅಂತ. ಲಕ್ಷ ಅಂತಂದ್ರೆ ಇದು ಅಲ್ರಿಪ್ಪ, ನಿಮ್ಮ ಲಕ್ಷ ಕೊಟ್ಟು ಬಸವ ಪುರಾಣ ಕೇಳಬೇಕು, ಅವಾಗ ಸಾರ್ಥಕತೆ ಆಗೋದದು. ಎಲ್ಲರ ಲಕ್ಷ್ಯ ಈ ಕಡೆನೇ ಐತಿ ತಂಗಿ. ಬಹಳ ತಿಲಸ ಒಂದು 40-50 ನಿಮಿಷ. ಜಾಣನನ್ನ ಮಗಳನ್ನ ಯಾರಿಗೆ ಕೊಡಲೆವ್ವ, ಕ್ವಾಟಿಯ ಮ್ಯಾಲಿರುವ ಕೊರವಾಗ. ಕ್ವಾಟಿಯ ಮ್ಯಾಲಿರುವ ಕೊರವಾಗ ಕೊಟ್ಟರ ಕಸಬರಿಗೆ ಆಸೆ ಎನಗಿಲ್ಲ ಅಂತ ನಿಮ್ಮಂಥ ಒಬ್ಬ ಗರತಿ ಹಾಡ್ತಾಳ. ನನ್ನ ಮನಸ್ಸು ಎಂಬತಕ್ಕಂಥ ಮಗಳನ್ನ ಯಾರಿಗೆ ಕೊಡಬೇಕು ಅಂತಂದ್ರ ಕೈಲಾಸದಲ್ಲಿ ಇರ್ತಕ್ಕಂಥ ಪರಮಾತ್ಮನಿಗೆ. ಮನಸ್ಸು ಎಂಬತಕ್ಕಂಥದ್ದು ಪರಮಾತ್ಮನಿಗೆ ಕೊಟ್ವಿ ಅಂತಂದ್ರ ನಮಗೆ ಯಾವುದೇ ರೀತಿಯ ತೊಂದರೆ ತಾಪತ್ರಯಗಳೇ ಇರುವುದಿಲ್ಲಲ್ಲ. ಹಂಗ ಬಸವ ಪುರಾಣ ಕೇಳ್ತಕ್ಕಂಥ ಸಮಯದೊಳಗ ನಿಮ್ಮ ಮನಸ್ಸು ಬಸವಣ್ಣನಿಗೆ ಕೊಟ್ರಿ ಅಂತಂದ್ರ 7 ಜನ್ಮದ ಪಾಪ ಎಲ್ಲ ಸುಟ್ಟು ಬೂದಿ ಆಗ್ತದ ತಂಗಿ. ಅದಕ್ಕೆ ಲಕ್ಷ್ಯ ಕೊಟ್ಟು ಕೇಳ್ರಿ. ಬಹಳ ದಿವಸ ಉಳಿಲಿಲ್ಲ, ಬರೀ 4 ದಿವಸ. ಮತ್ತೆ ಕೇಳ್ತೀನಿ ಅಂದ್ರೆ ಸಿಗುವುದಲ್ಲ ಬಸವ ಪುರಾಣ. ಅರಿವು ಅಣಲೊಳಗಿಕ್ಕಿ ಅಗಿಬುತ್ತಿದೆ ಮರ್ತ್ಯ ಲೋಕವೆಲ್ಲವೂ. ಅರಿವು ಉಳಿಯಲರಿಯದೆ ಕೆಟ್ಟಿತ್ತು ಲೋಕವೆಲ್ಲವೂ. ಒಬ್ಬ ತಂಗಿ ಅಳ್ಳಾಕತ್ತಾಳ. ಮನುಷ್ಯ ಯಾವಾಗ ಅಳತಾನ ಹೇಳ್ರಿ? ತಮಗ ಬೇಕಾಗಿರ್ತಕ್ಕಂಥ ಒಂದು ವಸ್ತುವನ್ನ ಕಳ್ಕೊಂಡ ಅಂತಂದ್ರೆ ಮನುಷ್ಯ ಅಳತಾನ, ಹೌದಲ್ಲ? ಇಲ್ಲಿನೂ ಕೂಡ ಆ ತಂಗಿ ತನಗೆ ಬೇಕಾಗಿರ್ತಕ್ಕಂಥ ಅಮೂಲ್ಯವಾಗಿರ್ತಕ್ಕಂಥ ಒಂದು ವಸ್ತು ಕಳ್ಕೊಂಡಾನ. ಕಳ್ಕೊಂಡ ಸಲುವಾಗಿ ಆ ತಂಗಿ ಅಳ್ಳಾಕತ್ತಾಳ. ಎಂಥ ಅಳುವುದು! ಅರಿವು ಅಣಲೊಳಗಿಕ್ಕಿ ಅಗಿವುತ್ತಿದೆ ಮರ್ತ್ಯ ಲೋಕವೆಲ್ಲವೂ. ಅಣ್ಣ, ಈ ಪ್ರಪಂಚದೊಳಗ ಅರಿವಿನ ಸ್ಥಿತಿ, ಜ್ಞಾನದ ಸ್ಥಿತಿ ಎಲ್ಲಿಗೆ ಬಂದದ ಅಂತಂದ್ರ ಅರಿವು ಅಣಲೊಳಗಿಕ್ಕಿ ಅಗಿವುತ್ತಿದೆ ಮರ್ತ್ಯ ಲೋಕವೆಲ್ಲವೂ. ಎಲಿ ಅಡಿಕೆ ಸ್ಥಿತಿ ಬಂದಂಗ ಬಂದದ. ನಮ್ಮ ರೈತರು ಬಾಯೊಳಗೆ ಎಲಿ ಅಡಿಕೆ ಹಾಕೊಂಡಿರ್ತಾರ, ನೋಡಿರಲ್ಲ? ಒಂದಾಸವನ ಜಗಿತಾರ. ಇತ್ತಾಗ ನುಂಗುವುದೂ ಇಲ್ಲ, ಇತ್ತಾಗ ಉಗುಳುವುದೂ ಇಲ್ಲ. ಹಂಗ ಅದನ್ನ ಬಾಯಿಯೊಳಗ ಇಟ್ಕೊಂಡು ಹಂಗ ಜಗಿಯುದ. ಅಣ್ಣ, ಜ್ಞಾನದ ಪರಿಸ್ಥಿತಿಯೂ ಕೂಡ ಆ ತಾಂಬೂಲದ ಪರಿಸ್ಥಿತಿ ಆದಂಗಾಗ್ಯದ. ಬಾಯಿಯೊಳಗ ಎಲ್ಲರೂ ಉಪದೇಶ ಹೇಳವ್ರ, ತಂಗಿ ಹಂಗಿರ್ಬೇಕು, ತಮ್ಮ ಹಂಗಿರ್ಬೇಕು, ಅದು ಹಂಗ ಮಾಡಬಾರ್ದಪ್ಪ ಅಂತ ತಿಳ್ಕೊಂಡು ಬುದ್ಧಿ ಹೇಳವ್ರ ಬಹಳ ಮಂದಿ ಅದರ ಈ ಪ್ರಪಂಚದೊಳಗ. ಹೇಳಿದ ಪ್ರಕಾರ ನಡೆಯವರು ಯಾರೂ ಇಲ್ಲ ಅಣ್ಣ ಈ ಪ್ರಪಂಚದೊಳಗ. ಅರಿವು ಉಳಿಯಲರಿಯದೆ ಕೆಟ್ಟಿತ್ತು ಲೋಕವೆಲ್ಲವೂ. ಈ ಪ್ರಪಂಚದೊಳಗ ಎಲ್ಲರೂ ಕೂಡ ಶಾಂತಿಯಿಂದ, ನೆಮ್ಮದಿಯಿಂದ, ಸಮಾಧಾನದಿಂದ, ಭಾವೈಕ್ಯತೆಯಿಂದ ಬದುಕಬೇಕಾಗಿತ್ತು ಅಂತಂದ್ರ ತಿಳುವಳಿಕೆ ಬೇಕಪ್ಪ, ಅರಿವು ಬೇಕಪ್ಪ. ಆ ಅರಿವಿನ ಪ್ರಕಾರ ನಡ್ಕೊಂಡಾಗ ಮಾತ್ರ ಈ ಜಗತ್ತಿನೊಳಗ ಶಾಂತಿ ನೆಮ್ಮದಿಯಿಂದ ನಾವೆಲ್ಲರೂ ಕೂಡ ಬದುಕಕ್ಕ ಸಾಧ್ಯ ಅದ.
ಜೀವನದೊಳಗೆ ನೋಡ್ರಿ ತಂಗಿ, ಏನೆಲ್ಲ ಇದ್ದು ಶಾಂತಿ ನೆಮ್ಮದಿ ಇದ್ದಿದ್ದಿಲ್ಲ ಅಂತಂದ್ರ ಆ ಜೀವನಕ್ಕೆ ಅರ್ಥ ಐತೇನ್ರಿವ? ಹಾಲಿನ ಸಾರು ಏನು ಗೊತ್ತದೇನು ತಂಗಿ? ಹಾಲಿನ ಸಾರ ಏನು? ಹಾಲು ಕಾಸದ ಬಳಕೆ ಏನು ಬರ್ತದ ತಂಗಿ? ಕೆನಿ ಬಂತು ಅಂತಂದ್ರೆ ಅವು ಹಾಲು ಚೆನ್ನಾಗಿ ಕಾದವ ಅಂತ ಅರ್ಥ. ಹಾಲಿನ ಸಾರ ಯಾವ ರೀತಿಯಾಗಿ ಕೆನೆಯೋ ಹಾಗೆ ನಮ್ಮ ಜೀವನ ಆಗಿರಬಹುದು, ನಿಮ್ಮ ಜೀವನ ಆಗಿರಬಹುದು. ಜೀವನದ ಸಾರ ಏನು ಅಂತಂದ್ರ ಒಂದಿಷ್ಟು ಶಾಂತಿ, ನೆಮ್ಮದಿ, ಸಮಾಧಾನ. ಏನೆಲ್ಲ ಇದ್ದು ಸಮಾಧಾನ ಇದ್ದಿದ್ದಿಲ್ಲ ಅಂತಂದ್ರೆ ಜೀವನದೊಳಗ ಏನು ಉಪಯೋಗ ಇಲ್ಲ ತಂಗಿ. ಶಾಂತಿ ಬೇಕು ತಂಗಿ, ಮೊದಲು ಜೀವನದೊಳಗೆ ಶಾಂತಿ ಬೇಕು. ಇಂಡಿಯಂಥ ಪ್ಯಾಟ್ಯಾಗ ನಡು ಬಜಾರ್ದಾಗ ನಿಂತು ಒಬ್ಬ ಕೂಗಾಕತ್ತ, ನಂಗೆ ಶಾಂತಿ ಬೇಕು, ಶಾಂತಿ ಬೇಕು, ಶಾಂತಿ ಬೇಕು. ತಾಸು ಕೂಗ್ದ, 2 ತಾಸು ಕೂಗ್ದ, 3 ತಾಸು ಕೂಗ್ದ. ಒಬ್ಬ ನೋಡಾಕತ್ತಿದ್ದ, ನೋಡ್ದ ಹತ್ರ ಒಂದು ಕಪಾಳಕ್ಕೊಂದು ಜೋರಾಗಿ ಹೊಡೆದ ಬಿಟ್ಟ. ಅವ ಕೇಳ್ತಾನ, ನನಗೆ ಯಾಕೆ ಹೊಡೆದಿ? ನೀ ಏನ್ ಕೇಳಾಕತ್ತಿದ್ದಿ? ಶಾಂತಿ ಬೇಕಂತ ಕೇಳಾಕತ್ತಿದ್ದೆ, ಅದಕ್ಕ ಹೊಡೆದೆ. ಶಾಂತಿ ಬೇಕು ಅಂತ ನಾನು ಕೇಳಿದ್ರೆ ನೀ ಯಾಕೆ ನನಗೆ ಹೊಡೆದಿ ಅಂತಂದ್ರ, ಶಾಂತಿ ನನ್ನ ಹೆಂಡತಿ ಹೆಸರದ ಅಂದವ. ಶಾಂತಿ ಎಂಬತಕ್ಕಂಥದ್ದು ದೈಹಿಕವಾಗಿ ಅಲ್ಲ, ಮಾನಸಿಕ ಸಂಗಾತಿ ಆಗಬೇಕಾಗ್ಯದ. ಪ್ರತಿಯೊಬ್ಬರ ಮನಸ್ಸಿನಲ್ಲಿಯೂ ಕೂಡ ಶಾಂತಿ ಎಂಬತಕ್ಕಂಥದ್ದು ಬೇಕಾಗ್ಯದ ತಂಗಿ. ಇವತ್ತು ನಮ್ಮ ಮಠ ಅದ ಅಂತ ತಿಳ್ಕೊಳ್ರಿ. ಕ್ಯಾಡ್ಗಿಗೆ ಹೋಗಬೇಕು, ಅಪ್ಪವ್ರ ದರ್ಶನ ತಗೋಬೇಕು ಅಂತ ತಿಳ್ಕೊಂಡು ಬಂದಿರ್ತೀರಿ. ಅಪ್ಪವ್ರ ಸಿಗಲಿಲ್ಲ ಅಂತಂದ್ರೆ ಮನಸ್ಸಿಗೆ ಶಾಂತಿ ಅನ್ನಿಸ್ತದೇನು? ಸಮಾಧಾನ ಅನ್ನಿಸ್ತದೇನು? ಗುಡಿಗೆ ಹೋಗಿರ್ತೀರಿ, ನಮಸ್ಕಾರ ಮಾಡಬೇಕು ಅಂತ ದೇವರ ಇದ್ದಿದ್ದಿಲ್ಲ ಅಂತಂದ್ರೆ ಸಮಾಧಾನ ಅನ್ನಿಸ್ತದೇನು? ದವಾಖಾನೆಗೆ ಹೋಗಿರ್ತೀರಿ, ದವಾಖಾನೆಗೆ ಏನೆಲ್ಲ ಅದ ಡಾಕ್ಟರ ಇದ್ದಿದ್ದಿಲ್ಲ ಅಂತಂದ್ರೆ ಸಮಾಧಾನ ಅನ್ನಿಸ್ತದೇನು? ಇಲ್ಲ. ರೂಪಾಯಿ ಅಲ್ಲ, 2 ರೂಪಾಯಿ ಅಲ್ಲ, 1 ಕೋಟಿ ರೂಪಾಯಿ ತಗೊಂಡು ಕಾರ್ ತಗೊಂಡಿರಿ, ಆದ್ರೆ ಆ ಕಾರಿಗೆ ಬ್ರೆಕ್ಕ ಇದ್ದಿದ್ದಿಲ್ಲ ಅಂತಂದ್ರೆ ಜೀವನ ಹೆಂಗ ಹಾಳು? ಹಂಗ ನಮ್ಮ ಜೀವನದೊಳಗ ಏನೆಲ್ಲ ಅದ ಒಂದಿಷ್ಟು ಶಾಂತಿ ನೆಮ್ಮದಿ ಇದ್ದಿದ್ದಿಲ್ಲ ಅಂತಂದ್ರೆ ಜೀವನ ಹಾಳ ತಂಗಿ, ಏನು ಉಪಯೋಗ ಇಲ್ಲ. ಯಾಕೆ ಈ ಪಾಠ, ಯಾಕೆ ಈ ಪ್ರವಚನ? ಅವರ 60 ವರ್ಷದ ಷಷ್ಠಬ್ದಿ ನಿಮಿತ್ತವಾಗಿ ಇಂಥ ಒಂದು ಬಸವ ಪುರಾಣ ಹೇಳ್ತಕ್ಕಂಥ ಕಾರಣ ಏನು ಅಂತಂದ್ರ ಸಮಾಜದ ಶಾಂತಿ ನೆಮ್ಮದಿಗಾಗಿ ಬಸವ ಪುರಾಣವೇ ಹೊರತು ಮತ್ತೆ ಯಾವ ಕಾರಣಕ್ಕಾಗಿಯೂ ಕೂಡ ಅಲ್ಲ. ಅದಕ್ಕೆ ಇಲ್ಲಿ ಆ ತಂಗಿ ಹೇಳಕತ್ತಾಳ, ಅರಿವು ಅಣಲೊಳಗಿಕ್ಕಿ ಅಗಿವುತ್ತಿದೆ ಮರ್ತ್ಯ ಲೋಕವೆಲ್ಲವೂ. ಅರಿವು ಉಳಿಯಲರಿಯದೆ ಕೆಟ್ಟಿತ್ತು ಲೋಕವೆಲ್ಲವೂ. ಅರಿವು ಆಚರಣೆಯೊಳಗೆ ತರಲಿಲ್ಲ ಅಂತಂದ್ರ ಈ ಜಗತ್ತು ಉರಿತದಂತಾರ ಅವರು. ಉರಿತದ ಶಾಂತಿ ನೆಮ್ಮದಿಯಿಂದ ಇರಾಕ ಸಾಧ್ಯನೇ ಇಲ್ಲ. ಒಂದು ಮನೆಗೆ ಬೆಂಕಿ ಹತ್ಯದ, ಧಗಧಗ ಅಂತ ಉರಿಯಾಕತ್ತದ. ಅದನ್ನ ಆರಿಸ್ಬೇಕು ಅಂತ ತಿಳ್ಕೊಂಡು ಕೈಗೆ ಯಾವ ಪಾತ್ರೆ ಸಿಗ್ತದ ಆ ಪಾತ್ರೆಯಿಂದ ಎದುರುಗಡೆನೆ ಒಂದು ಬಾವಿ, ಆ ಬಾವಿಯೊಳಗಿರ್ತಕ್ಕಂಥದ್ದನ್ನ ತುಂಬುತ್ತಾರ ಉಗ್ತಾರ. ಉರಿ ಕಮ್ಮಾಗ್ಲಿಲ್ಲ, ಮತ್ತು ಧಗಧಗ ಅಂತ ಉರಿಯಾಕತ್ತದ. ಪಾತ್ರೆ ತುಂಬಾ ನೀರು ಅಂತ ತಿಳ್ಕೊಂಡು ಏನು ಆ ಉರಿತಕ್ಕಂಥ ಉರಿ ಮೇಲೆ ಉಗ್ತಾರ, ಅದು ನೀರಿನ ಬಾವಿ ಆಗಿರ್ಲಿಲ್ಲ, ಸೀಮೆ ಎಣ್ಣೆ ಬಾವಿಯಾಗಿತ್ತು. ಮತ್ತು ಎಣ್ಣೆ ಉಗ್ಗಿದ್ರ ಎಂದಾದರೂ ಕೂಡ ಉರಿ ಕಡಿಮೆ ಆಗ್ತದೇನು ತಂಗಿ? ಹಂಗ ಈ ಸಮಾಜದೊಳಗ ಅದೊಂದು ಸಾಮಾಜಿಕ ವ್ಯವಸ್ಥೆ ಆಗಿರಬಹುದು, ಧಾರ್ಮಿಕ ವ್ಯವಸ್ಥೆ ಆಗಿರಬಹುದು, ರಾಜಕೀಯ ವ್ಯವಸ್ಥೆ ಆಗಿರಬಹುದು. ಆರಿಸ್ತೀವಿ ಅಂತ ತಿಳ್ಕೊಂಡು ಉರಿ ಹಚ್ಚವ್ರ ಹೆಚ್ಚಾಗ್ಯಾರ. ಹಿಂಗಾಗಿ ಶಾಂತಿ ನೆಮ್ಮದಿ ಎಂಬತಕ್ಕಂಥದ್ದು ಎಲ್ಲಿಯೂ ಕೂಡ ಕಾಣಲಿಕ್ಕೆ ಸಿಗ್ತಾನೆ ಇಲ್ಲ. ಅದಕ್ಕೆ ಆ ತಂಗಿ ಅಂತಳ, ಅರಿವು ಉಳಿಯಲರಿಯದೆ ಕೆಟ್ಟಿತ್ತು ಲೋಕವೆಲ್ಲವೂ. ನಾನೆಂತೂ ಬದುಕುವೆನಣ್ಣ,
ಇಂಥ ಅಸಮಾಧಾನದಿಂದ ಕೂಡಿರ್ತಕ್ಕಂಥ ಪ್ರಪಂಚದೊಳಗ, ಇಂಥ ಸ್ವಾರ್ಥದಿಂದ ಕೂಡಿರ್ತಕ್ಕಂಥ ಪ್ರಪಂಚದೊಳಗ ಅಣ್ಣ ನಾ ಹೆಂಗ ಬದುಕಾಕ ಸಾಧ್ಯ ಅದ? ಎನ್ನ ಕಣ್ಣ ಕಟ್ಟಿ ಕನ್ನಡಿಯ ತೋರಿತ್ತು ಅಜಗಣ್ಣ ನಿನ್ನ ಯೋಗ. ಅಣ್ಣ ನನ್ನ ಪರಿಸ್ಥಿತಿ ಹೆಂಗಾಗ್ಯದ ಅಂತಂದ್ರೆ ಕಣ್ಣಿಗೆ ಪಟ್ಟಿಯನ್ನ ಕಟ್ಟಿ ಎದುರುಗಡೆ ಕನ್ನಡಿ ಹಿಡ್ದಂಗ ಆಗ್ಯದ. ನನ್ನ ಮುಖ ನೋಡಾಕ ಬರ್ತದೇನು? ಎದುರುಗಡೆ ಇರ್ತಕ್ಕಂಥ ಕನ್ನಡಿಯೊಳಗ ನನ್ನ ಮುಖ ನೋಡಬೇಕಾಗಿತ್ತು ಅಂತಂದ್ರೆ ಕಣ್ಣಿಗೆ ಕಟ್ಟಿರ್ತಕ್ಕಂಥ ಆ ಅಜ್ಞಾನ ಅನ್ನೋ ಪಟ್ಟಿ ಬಿಚ್ಚಬೇಕು. ನೀನು ಮಹಾಜ್ಞಾನಿ. ನನ್ನ ಕಣ್ಣಿಗೆ ಕಟ್ಟಿರ್ತಕ್ಕಂಥ ಅಜ್ಞಾನ ಅನ್ನೋ ಪಟ್ಟಿಯನ್ನ ಬಿಚ್ಚತಕ್ಕಂಥ ಗುರುವಿನ ಸ್ವರೂಪದಲ್ಲಿ ಇರ್ತಕ್ಕಂಥ ನೀನು ನನಗೆ ಬಿಟ್ಟು ಹೋದಿಯಲ್ಲ ಅಣ್ಣ. ನೀನು ಅಣ್ಣನನ್ನ ಕಳಕೊಂಡ ಕಾರಣಕ್ಕಾಗಿ ಇಲ್ಲಿ ತಂಗಿ ಅಳ್ಳಾಕತ್ತಾಳ. ಹಾಗಾದ್ರ ಆ ತಂಗಿ ಯಾರು? ಮುಕ್ತಾಯಕ್ಕ. ಏನ್ರಿ ಬಾ ಆ ತಂಗಿ ಹೆಸರ? ಮುಕ್ತಾಯಕ್ಕ. ಕೇಳಿರನಿ ಹೆಸರು ಎಂದರ? ಎಷ್ಟು ಅಪರೂಪದ ಹೆಸರು ನೋಡ್ರಿ. ಮುಕ್ತಿಯ ಹಂಬಲವನ್ನ ಹೊಂದಿದವಳು ಮುಕ್ತಾಯಕ್ಕ. ತಂಗಿ ಪ್ರಪಂಚದೊಳಗ ಅಣ್ಣ ತಂಗಿ ಹೆಂಗಿರಬೇಕು ಅನ್ನೋದನ್ನ ಇವತ್ತಿನ ಪುರಾಣ ನಿಮಗೆ ಹೇಳಿ ಕಲಿಸ್ತದ ತಂಗಿ. ಅದಕ್ಕೆ ಸ್ವಲ್ಪ ಸಮಾಧಾನ. ಗದಗ ಹೆಸರು ಕೇಳಿರ ತಂಗಿ? ಗದಗ ಅಲ್ಲಿ ಲಕ್ಕುಂಡಿ ಎಂಬತಕ್ಕಂಥ ಒಂದು ಊರ. 900 ವರ್ಷದ ಹಿಂದೆ ಆಗಿರ್ತಕ್ಕಂಥ ಒಂದು ಸತ್ಯ ಘಟನೆ ನಿಮ್ಮ ಮುಂದೆ ಹೇಳಾಕತ್ತೀನಿ ತಂಗಿ, ಲಕ್ಷ್ಯ ಕೊಟ್ಟು ಕೇಳ್ರಿ. ಅಲ್ಲಿ ಒಂದು ಶಿವಭಕ್ತ ಕುಟುಂಬ, ಇಬ್ಬರು ಮಕ್ಕಳವರಿಗೆ. 10-12 ವರ್ಷದ ಒಬ್ಬ ಹುಡುಗ, ಅವನಿಗೆ ಅಜಗಣ್ಣ ಅಂತ ಹೆಸರು. ಕೇವಲ 2 ವರ್ಷದ ತಂಗಿ ಅವನಿಗೆ, ಅವಳ ಹೆಸರು ಮುಕ್ತಾಯಕ್ಕ ಅಂತ. ಅಪರೂಪಕ್ಕೆ ಬಹಳ ದಿವಸದ ನಂತರ ಹುಟ್ಟಿರ್ತಕ್ಕಂಥ ಮಗಳು ಮುಕ್ತಾಯಕ್ಕ. ಪಾಪ ಇಷ್ಟು ಚಿಕ್ಕವರಿದ್ದಾಗ, ಸಣ್ಣವರಿದ್ದಾಗ ತಂದೆ ತಾಯಿ ಇಬ್ಬರು ತೀರ್ಕೊಂಡು ಬಿಟ್ರು. ಅವೆರಡೂ ಮಕ್ಕಳು ಅನಾಥ ಆಗಿಬಿಟ್ಟು. ಊರಾಗ ಅಷ್ಟೊಂದು ಹತ್ತಿರದ ಸಂಬಂಧಿಗಳು ಕೂಡ ಯಾರೂ ಇದ್ದಿದ್ದಿಲ್ಲ. ಅಣ್ಣ ಅಜಗಣ್ಣ ವಿಚಾರ ಮಾಡ್ದ, ನನ್ನ ತಂಗಿ ಇನ್ನೂ ಕೇವಲ 2 ವರ್ಷದವಳು. ತಾಯಿಯ ಪ್ರೀತಿ ಕಂಡಿಲ್ಲ, ತಂದೆಯ ಪ್ರೀತಿ ಕಂಡಿಲ್ಲ. ಆದ್ರೆ ನನ್ನ ತಂಗಿಗೆ ಎಂದಿಗೂ ಕೂಡ ತಂದೆ ತಾಯಿಯ ಪ್ರೀತಿಯ ಕೊರತೆ ಆಗಬಾರದು ಅಂತ ತಿಳ್ಕೊಂಡು ತಾನ ತಾಯಿಯಾಗಿ, ತಾನ ತಂದೆಯಾಗಿ, ಅಷ್ಟೇ ಅಲ್ಲ ಮೇಲೆ ಗುರುವಾಗಿ ತನ್ನ ಪುಟ್ಟ ತಂಗಿಯನ್ನ ಸಾಕಾಕತ್ತನ ಅಜಗಣ್ಣ. ಅಣ್ಣನ ಹೆಸರೇನು ತಂಗಿ? ಅಜಗಣ್ಣ. ಅಜ ಅಂತಂದ್ರ ಬ್ರಹ್ಮ, ಬ್ರಹ್ಮ ಅಂತಂದ್ರೇನು? ಜ್ಞಾನ, ಜ್ಞಾನ ಅಂತಂದ್ರೇನು? ಅರಿವಿನ ಕಣ್ಣನ್ನ ಹೊಂದಿರತಕ್ಕಂಥವನು ಅಜಗಣ್ಣ. ಮುಕ್ತಾಯಕ್ಕ ತಂಗಿ ಹೆಸರೇನು? ಮುಕ್ತಾಯಕ್ಕ. ಹೆಸರಿನ ಅರ್ಥ ಏನು? ಮುಕ್ತಿಯ ಹಂಬಲವನ್ನ ಹೊಂದಿದವಳು ಮುಕ್ತಾಯಕ್ಕ. ತಂಗಿಗೆ ಬಹಳ ಪ್ರೀತಿಯಿಂದ, ಮಮತೆಯಿಂದ, ವಾತ್ಸಲ್ಯದಿಂದ ಬೆಳೆಸ್ತಾನ. ತಂಗಿ ಮದುವೆ ವಯಸ್ಸಿಗೆ ಬಂದಳು. ದೂರದಲ್ಲಿ ಇರ್ತಕ್ಕಂಥ ಮಸಳಿ ಕಲ್ಲು ಅಂತ ಊರ ಹೆಸರ, ಮಸಳಿ ಕಲ್ಲು. ಅಲ್ಲಿ ಇರ್ತಕ್ಕಂಥ ಒಬ್ಬ ಸದ್ಗುಣ, ಒಬ್ಬ ಒಳ್ಳೆಯ ಹುಡುಗನನ್ನು ನೋಡಿ ಅಣ್ಣ ತಂಗಿ ಮದುವೆ ಮಾಡ್ತಾನ. ಯಾರು ಮದುವೆ ಮಾಡ್ದ? ಮುಕ್ತಾಯಕ್ಕಳ ಮದುವೆಯನ್ನ ಮಾಡ್ದ. ಇನ್ನು ಮದುವೆಯಾಗಿ ಗಂಡನ ಮನೆಗೆ ಹೋಗ್ತಕ್ಕಂಥ ಸಮಯ ದುಃಖ ಆಗ್ತದೇನಿಲ್ರಿವ? ಏನ್ರಿವ? ತವ್ರ ಮನೆ ಬಿಟ್ಟು ಗಂಡನ ಮನೆಗೆ ಬರ್ಬೇಕಾದ್ರೆ ದುಃಖ ಆಗ್ತದೇನಿಲ್ಲ? ಅತ್ತ ಬಂದಿರೇನಿಲ್ಲ ಎಲ್ಲರೂ? ಸಹಜ ಆದ ತಂಗಿ ಅದು. ಯಾಕ? 9 ತಿಂಗಳ ಹೊತ್ತು ಹೆತ್ತು ತನ್ನ ರಕ್ತವನ್ನ ಹಂಚಿಕೊಂಡು ನಮ್ಮನ್ನ ಈ ಭೂಮಿಗೆ ತಂದಿರ್ತಕ್ಕಂಥವಳು ತಾಯಿ. ಅಂಥ ತಾಯಿಯನ್ನ ಬಿಟ್ಟು ಬರುವುದು ಅಂತಂದ್ರೆ ಯಾರಿಗೂ ದುಃಖ ಆಗೋದಿಲ್ರಿವ? ನಾ ನೋಡದೇ ಇರ್ತಕ್ಕಂಥ ಪ್ರಪಂಚ ನನ್ನ ಮಕ್ಕಳಾದ್ರೂ ಕೂಡ ನೋಡ್ಲಿ ಅಂತ ತಿಳ್ಕೊಂಡು ಹೆಗಲ ಮ್ಯಾಲ ಹೊತ್ತು ಪ್ರಪಂಚವನ್ನ ತೋರಿಸಿರ್ತಕ್ಕಂಥ
ತಂದೆಯನ್ನ ಬಿಟ್ಟು ಬರಬೇಕಾದ್ರ ದುಃಖ ಆಗ್ತದೇನಿಲ್ರಿವ? ಹಿಂದ ಮುಂದೆ ಹುಟ್ಟಿರ್ತಕ್ಕಂಥ ಅಣ್ಣ ತಮ್ಮ ಅಕ್ಕ ತಂಗಿನ ಬಿಟ್ಟು ಬರ್ಬೇಕಾದ್ರೆ ದುಃಖ ಆಗ್ತದೇನಿಲ್ರಿವ? ಅಷ್ಟೇ ಅಲ್ಲ, ಬಾಲ್ಯದಿಂದಲೂ ಕೂಡ ಜೊತೆಯಲ್ಲೇ ಆಡಿ ಬೆಳೆದಿರ್ತಕ್ಕಂಥ ಗೆಳೆಯ ಗೆಳತಿಯರನ್ನು ಕೂಡ ಬಿಟ್ಟು ಬರಬೇಕು ಅಂತಂದ್ರ ದುಃಖ ಆಗೋದು ಸಹಜನೇ. ಹುಟ್ಟಿರ್ತಕ್ಕಂಥ ಊರನ್ನ ಬಿಟ್ಟು ಯಾವುದೋ ಪರಿಚಯವಿಲ್ಲದೆ ಇರತಕ್ಕಂಥ ಆ ಮನೆಗೆ ಹೋಗಬೇಕು ಅಂತಂದ್ರ ಸಹಜವಾಗಿಯೇ ಎಲ್ಲರಿಗೂ ಕೂಡ ದುಃಖ ಆಗೋದೆ. ನೋಡ್ರಿವಾ, ಹೆಣ್ಣು ಅಂತಂದ್ರೆ ಎಂಥವ್ರಿವ ನೀವು? ಸಾಮಾನ್ಯರೇನು ಹೆಣ್ಣು ಅಂತಂದ್ರ? ಎಷ್ಟು ಶಕ್ತಿ ಕೊಟ್ಟಾನ ಪರಮಾತ್ಮ ನಿಮಗ. ಇವ ನಿಮ್ಗೆ ಎಷ್ಟು ಮನಿ ಹೇಳ್ರಿ ತಂಗಿ? ಎಷ್ಟು ಮನಿ ಇವ ನಿಮಗ? ಎರಡಲ್ಲ? ಎರಡು. ಯಾವವು? ಹುಟ್ಟಿದ ಮನಿ, ಕೊಟ್ಟ ಮನಿ. ಹುಟ್ಟಿದ ಮನಿಗೂ ಬೆಳಕ ನೀವು, ಕೊಟ್ಟ ಮನಿಗೂ ಬೆಳಕ. ಎಷ್ಟು ಶಕ್ತಿ ಇರಬೇಕು. ಎರಡೆರಡು ಮನಿ ಮೇಂಟೈನ್ ಮಾಡ್ತೀರಿ ನೀವು. ಆ ಕಂಪ್ನಿ ಒಂದ. ಅವ್ರಿಗೆಷ್ಟು ಮನಿ? ಒಂದ. ನಿಮಗೆಷ್ಟು ಮನಿ? ಎರಡು ಎರಡು ಎರಡು. ಯಾಕೆ? ಅದು ತಾಕತ್ತು ನಿಮ್ಮಲ್ಲಿ ಐತಿ ಅಂತ ತಿಳ್ಕೊಂಡು ಪರಮಾತ್ಮ ನಿಮಗೆ ಎರಡೆರಡು ಮನಿ ಕೊಟ್ಟ. ನೀವ ಸಹಜವಾಗಿಯೇ ದುಃಖ ಆತು ಇಲ್ಲಿ ತಂಗಿಯಾಗಿರ್ತಕ್ಕಂಥ ಮುಕ್ತಾಯಕ್ಕಳಿಗೆ. ಅಣ್ಣ ಕೇಳ್ತಾನ, ಅಜಗಣ್ಣ ಮುಕ್ತಾಯಿ ಯಾಕೆ ಅಳ್ಳಕತ್ತೀಯವ ನೀನು? ನಿನ್ನ ಕಣ್ಣಾಗ ಯಾಕವ ನೀರು? ಪ್ರಪಂಚದೊಳಗ ನೀ ಎಂದೂ ಕೂಡ ಅಳಬಾರ್ದು ಅಂತ ತಿಳ್ಕೊಂಡು ಆತ್ಮವಿದ್ಯೆಯನ್ನ ಕಲಿಸಿನಿ ತಂಗಿ ನಿನಗ. ಅಳಬಾರ್ದವ ಅಂತ ತಿಳ್ಕೊಂಡು ಸಮಾಧಾನ ಮಾಡ್ತಾನ. ಆವಾಗ ಮುಕ್ತಾಯಕ್ಕ ಅಂತಳ, ಅಣ್ಣ ನಾ ತವ್ರ ಮನೆಯನ್ನ ಬಿಟ್ಟು ಹೋಗಾಕತ್ತೀನಿ ಅಂತ ತಿಳ್ಕೊಂಡು ದುಃಖ ಮಾಡ್ತಾ ಇಲ್ಲ. ಒಬ್ಬ ಅಣ್ಣನನ್ನೂ ಕೂಡ ಬಿಟ್ಟು ಹೋಗ್ತೀನಿ ಅಂತ ತಿಳ್ಕೊಂಡು ನಾ ದುಃಖ ಮಾಡ್ತಾ ಇಲ್ಲ. ಬದಲಾಗಿ ನನ್ನ ಪಾಲಿನ ಒಬ್ಬ ಗುರುದೇವನನ್ನ ಬಿಟ್ಟು ಹೋಗಾಕತ್ತೀನಲ್ಲ ಅನ್ನೋ ದುಃಖ ಅಣ್ಣ ನನಗ. ಯಾವಾಗ ನಾನು ಬಹಳ ಚಿಕ್ಕವಳಿದ್ದೆ, 1-2 ವರ್ಷದವಳಿದ್ದೆ, ಅಂದಿನಿಂದ ಇಲ್ಲಿವರೆಗೆ ತಂದೆಯಾಗಿ, ತಾಯಿಯಾಗಿ, ಬಂಧುವಾಗಿ, ಬಳಗವಾಗಿ, ಅಷ್ಟೇ ಅಲ್ಲ ಆತ್ಮಜ್ಞಾನವನ್ನ ಕರುಣಿಸಿರ್ತಕ್ಕಂಥ ಒಬ್ಬ ಗುರುವಾಗಿ ನನ್ನನ್ನು ನೀ ಬೆಳೆಸಿದಿ. ಆದ್ರೆ ಇವತ್ತ ಆ ಗುರುವಿನಿಂದ ನಾನು ದೂರ ಹೋಗಾಕತ್ತೀನಲ್ಲ ಅನ್ನೋ ಒಂದು ದುಃಖ ಆಗಕತ್ತದ ಅಣ್ಣ. ನನ್ನ ತವರ ಮನಿ ನೋಡಿದ್ರ, ಇಲ್ಲಿ ಗಂಡನ ಮನಿ ನೋಡಿದ್ರ ಅಷ್ಟು ದೂರ ಅಣ್ಣ. ನೀನು ನನ್ನ ತವರ ಮನೆಯಲ್ಲಿ ನೀವು ಒಬ್ಬನ ಇರ್ತಿ, ಮತ್ಯಾರು ನಿನ್ನ ಜೊತೆಗೆ ಇರುವುದಿಲ್ಲ. ಕೊಟ್ಟು ಹೆಣ್ಣು ಕುಲಕ್ಕೆ ಹೊರಗು ಅಂತಾರ. ನಾನು ಗಂಡನ ಮನೆಗೆ ಹೋದೆ ಅಂತಂದ್ರ ಮತ್ತ ಈ ತವ್ರ ಮನೆಗೆ ಎಂದು ಬರ್ತೀನಿ ಅನ್ನೋದು ಗೊತ್ತಿಲ್ಲ ಅಣ್ಣ ನನಗ. ಅದಕ್ಕ ಈ ತವರು ಮನೆಯಲ್ಲಿ ಒಬ್ಬನೇ ಇರ್ತಕ್ಕಂಥ ನಿನ್ನ ಜೀವಕ್ಕ ಏನಾದ್ರೂ ಅಪಾಯ ಆತು, ತೊಂದರೆ ಆತು ಅಂತಂದ್ರ ಅಣ್ಣ ಅಷ್ಟು ದೂರದಲ್ಲಿ ಇರ್ತಕ್ಕಂಥ ನನಗೆ ಹೆಂಗ ಗೊತ್ತಾಗ್ಬೇಕು? ನಿನ್ನ ಜೀವಕ್ಕೆ ಏನಾದ್ರೂ ತೊಂದರೆ ಆಯ್ತು ಅಂತಂದ್ರ ನನಗೆ ಗೊತ್ತಾಗ್ಬೇಕು ಅಣ್ಣ ಅಂತ ಕುರುಹು ಹೇಳು, ನನಗ ಒಂದು ಗುರುತು ಹೇಳು ಅಂದ ಕೂಡಲೇ ಅಜಗಣ್ಣ ಸಾಮಾನ್ಯ ಅಲ್ಲ ತಂಗಿ, ಮಹಾನ್ ಜ್ಞಾನಿ. ತನ್ನ ತಂಗಿಗೆ ಹೇಳ್ತಾನ ಅಜಗಣ್ಣ, ನೋಡು ಮುಕ್ತಾಯಿ, ಶಿವನ ದಯದಿಂದ ನಾನು ಚೆನ್ನಾಗೇ ಇರ್ತೀನಿ. ಒಂದು ವೇಳೆ ನನ್ನ ಜೀವಕ್ಕ, ನನ್ನ ಪ್ರಾಣಕ್ಕ ಏನಾದ್ರೂ ಅಪಾಯ ಆಯ್ತು ಅಂತಂದ್ರ ಒಂದೇ ದಿನದೊಳಗ, ಒಂದೇ ಘಳಗಿಯೊಳಗ 3 ಘಟನೆ ನಡೀತವ ತಂಗಿ. ನೀನು ಕಟ್ಟಿಕೊಂಡಿರ್ತಕ್ಕಂಥ ಜಡಿ ತಾನಾಗಿಯೇ ಬಿಚ್ಚತದ. ಹುಟ್ಟಿಕೊಂಡಿರ್ತಕ್ಕಂಥ ಸೀರೆಯ ನೀರಿಗೆ ತಾನಾಗಿಯೇ ಕಳಿಸ್ತವ. ನೀ ಕಡ್ಯಾಕ ಹೋಗಿರ್ತಕ್ಕಂಥ ಮೊಸರ ಕಲ್ಲಾಗ್ತದ. ಈ 3 ಘಟನೆ ಯಾವ ದಿವಸ ನಡೀತದ ಆ ದಿವಸ ನಿನ್ನ ಅಣ್ಣನ ಪ್ರಾಣ ಶಿವನ ಪಾದ ಸೇರ್ತು ಅಂತ ನೀ ತಿಳ್ಕೋಬೇಕು ತಂಗಿ. ಆಯ್ತು ಅಂತ ತಿಳ್ಕೊಂಡು ದುಃಖ ಮಾಡ್ತಾ 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 ಪಾಪ ತಂಗಿ ಮುಕ್ತಾಯಿ ಗಂಡನ ಮನೆಗೆ ಬಂದಾಳ. ತಿಂಗಳು ಹೋತು, 4 ತಿಂಗಳು ಹೋತು, 5-6 ತಿಂಗಳು ಹೋತು. ಬೇಸಿಗೆ, ಆ ಬೇಸಿಗೆ ಕಾಲ ಮುಗಿಯಾಕ ಬಂದಿತ್ತು. ಅಜಗಣ್ಣ ವಿಚಾರ ಮಾಡ್ತಾನ, ಮುಂದೆ ಮಳೆಗಾಲ ಬರ್ತದ, ಹೊಲ ಎಲ್ಲ ಸ್ವಚ್ಛ ಮಾಡಬೇಕು, ಹಸನ ಮಾಡಬೇಕು. ಯಾಕ? ಒಕ್ಕಲಿಗ, ರೈತಾಪಿ ಜನ.
ಒಬ್ಬ ಒಳ್ಳೆಯ ರೈತ ಅಜಗಣ್ಣ. ಹೊಲಕ್ಕೆ ಹೋಗ್ಯಾನ, ದುಡ್ದಾನ ದುಡ್ದಾನ ದುಡ್ದಾನ. ಆ ದಿವಸ ಬಹಳಷ್ಟು ದುಡ್ದಾನ, ಕತ್ತಲೆ ಆಗೋ ತನಕ ದುಡ್ದಾನ. ಆಯ್ತು, ಕತ್ತಲೆ ಆಯ್ತು, ಇನ್ನು ಮನೆಗೆ ಹೋಗ್ಬೇಕು, ಏನೂ ಕಾಣಲಾಗ್ಯದ ಅಂತ ತಿಳ್ಕೊಂಡು ಹೆಗಲ ಮ್ಯಾಲ ಗುದ್ದಲಿಯನ್ನು ಹಾಕೊಂಡು ತನ್ನ ಊರ ಕಡೆಗೆ ಬರಾಕತ್ತಾನ. ಅಜಗಣ್ಣ ಕತ್ತಲೆ ಆಗಿಬಿಟ್ಟದ. ರಸ್ತೆಯೊಳಗೆ ನಡೆದಾನ, ಎಡಕ ಬಲಕ ಗಿಡ ಗಂಟಿ ತುಂಬಿ ಬಿಟ್ಟದ. ಸ್ವಲ್ಪ ದೂರದೊಳಗೆ ಏನೋ ಮಿರಿ 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 ಮಿಂಚಾಕತ್ತದ, ಏನೋ ಬೆಳಕ ಹಂಗ ಹೊಳೆಯಾಕತ್ತದ. ಏನಾರ ಇರಬಹುದು ಅಂತ ತಿಳ್ಕೊಂಡು ಅದ್ರ ಹತ್ರ ಹೋಗಿ ನೋಡ್ತಾನ, ಒಂದು ಘಟಸರ್ಪ ತನ್ನ ತಲೆಯಲ್ಲಿ ಇರ್ತಕ್ಕಂಥ ಮಣಿಯನ್ನ, ರತ್ನವನ್ನ ನೆಲದ ಮ್ಯಾಲ ಇಟ್ಟು ಆ ರತ್ನದ ಬೆಳಕಿನೊಳಗ ಆನಂದದಿಂದ ಆಡಾಕತ್ತದ ಆ ನಾಗರಹಾವ. ಹತ್ತಿರ ಬಂದ, ನೋಡ್ದ ಅಜಗಣ್ಣ. ತನ್ನ ಮಸ್ತಕದಲ್ಲಿ ಇರ್ತಕ್ಕಂಥ ಮಣಿಯನ್ನ ನೆಲದ ಮ್ಯಾಲ ಇಟ್ಟು ಆ ಬೆಳಕಿನೊಳಗ ಆನಂದದಿಂದ ಆಡಾಕತ್ತಿತ್ತು ಆ ನಾಗರಹಾವ. ಅದನ್ನು ನೋಡಿ ಮನಸ್ಸಿನೊಳಗ ವಿಚಾರ ಮಾಡ್ತಾನ ಅಜಗಣ್ಣ. ಹಾವು ಒಂದು ಸಾಮಾನ್ಯ ವಿಷಜಂತು. ಸಾಮಾನ್ಯ ವಿಷಜಂತುವಿನ ಮಸ್ತಕದೊಳಗ ಇಂಥ ಅಮೂಲ್ಯವಾಗಿರ್ತಕ್ಕಂಥ ಒಂದು ಮಣಿ ಇರಬೇಕಾದ್ರ, ರತ್ನ ಇರಬೇಕಾದ್ರ, 84 ಲಕ್ಷ ಜೀವರಾಶಿಗಳಲ್ಲಿ ಶ್ರೇಷ್ಠ ಈ ಮನುಷ್ಯ ಜನ್ಮ. ನಮ್ಮೊಳಗೂ ಕೂಡ ಒಂದು ರತ್ನ ಇರಬೇಕಲ್ಲ, ಆ ರತ್ನ ನಾನು ನೋಡಬೇಕು. ಇದು ಹೆಂಗ ತನ್ನ ರತ್ನದ ಬೆಳಕಿನೊಳಗ ಆಡಕತ್ತದ, ನಾನು ಕೂಡ ನನ್ನೊಳಗಿನ ರತ್ನದ ಬೆಳಕಿನೊಳಗ ಆನಂದದಿಂದ ಇರಬೇಕು ಅನ್ನೋ ಆಶೆ ಅಜಗಣ್ಣಗಾತು. ನಾವು ನೀವು ನೋಡಿದ್ರ ಏನ್ರಿಪ್ಪ ಶರಣ್ರ? ಒಂದು ನಾಗರ ಹಾವ ತನ್ನ ತಲೆಯಾಗಿರ್ತಕ್ಕಂಥ ಮಣಿಯನ್ನ ನೆಲದ ಮ್ಯಾಲ ಇಟ್ಟು ಆಡಕತ್ತಿತ್ತು ಅಂತಂದ್ರ ಏನು ವಿಚಾರ ಮಾಡ್ತಿದ್ವಿ? ಎಲ್ಲೈತಿ ಒಂದು ದೊಡ್ಡ ಬಡಗಿ, ಎಲ್ಲೈತಿ ಒಂದು ದೊಡ್ಡ ಕಲ್ಲು, ಎಲ್ಲೈತಿ ತಗೊಂಡು ಆ ಹಾವನ್ನ ಕೊಂದು ಆ ರತ್ನ ಯಾವಾಗ ಇಟ್ಕೊಳ್ಳೋನು ಅಂತ ತಿಳ್ಕೊಂಡು ಇಂತಹ ಕೆಟ್ಟ ಬುದ್ಧಿ ನಮಗೆ ಬರ್ತಿತ್ತು. ಅದಕ್ಕೆ ನಾವು ಮನುಷ್ಯರಾಗೇ ಉಳಿದಿವಿ. ಆದ್ರೆ ಅಜಗಣ್ಣನಂಥವ್ರು ಅವರು ಸಾಕ್ಷಾತ್ ಪರಮಾತ್ಮನಾಗಿ ಹೋಗಿ ಉಳಿದು ಬಿಟ್ರವ್ರು. ನಮಗೂ ಶರಣರಿಗೂ ಇರತಕ್ಕಂಥ ವ್ಯತ್ಯಾಸ ತಂಗಿ. ಅಜಗಣ್ಣ ಕೊಲ್ಲುವ ವಿಚಾರ ಮಾಡಲಿಲ್ಲ, ಬದಲಾಗಿ ಈ ಪ್ರಪಂಚವನ್ನ ಗೆಲ್ಲುವ ವಿಚಾರ ಮಾಡಿಬಿಟ್ಟ. ನನ್ನ ಒಳಗಿನ ರತ್ನವನ್ನ ನಾನು ನೋಡಬೇಕು, ಅದರ ಆನಂದದೊಳಗೆ ಇರಬೇಕು. ಅಂದಿನಿಂದ ಅಜಗಣ್ಣ ಏನು ಬಹಿರಂಗವಾಗಿ ಓಂ ನಮಃ ಶಿವಾಯ್, ಓಂ ನಮಃ ಶಿವಾಯ್ ಎಂಬತಕ್ಕಂಥ ಮಂತ್ರ ಪಠಣ ಮಾಡ್ತಿದ್ದ. ಅಂದಿನಿಂದ ಆ ಬಹಿರಂಗವಾಗಿ ಪಠಣ ಮಾಡ್ತಕ್ಕಂಥ ಮಂತ್ರದ ಉಚ್ಚಾರವನ್ನು ಬಿಟ್ಟು ತನ್ನ ಅಂತರಂಗದೊಳಗ, ತನ್ನ ಮನಸ್ಸಿನೊಳಗ ಓಂ ನಮಃ ಶಿವಾಯ್ ಎಂಬತಕ್ಕಂಥ ಮಂತ್ರವನ್ನ ಪಠಣ ಮಾಡಲಿಕ್ಕೆ ಶುರು ಮಾಡಿಬಿಟ್ಟ. ಇಷ್ಟು ದಿವಸ ಏನು ಇಷ್ಟಲಿಂಗ ಪೂಜೆಯನ್ನ ಮಾಡ್ತಿದ್ನಲ್ಲ, ಅಂದಿನಿಂದ ಏನು ಮಾಡಿಬಿಟ್ಟ ಅಂತಂದ್ರ ಪ್ರಾಣಲಿಂಗ ಪೂಜೆಯನ್ನ ಮಾಡಲಿಕ್ಕೆ ಶುರು ಮಾಡಿಬಿಟ್ಟ. ಅಂದ್ರೆ ಬಹಿರ್ಮುಖಿಯಾಗಿರ್ತಕ್ಕಂಥ ಅಜಗಣ್ಣ ಅಂತರ್ಮುಖಿಯಾಗಿ ಬಿಟ್ಟ. ಹೊರಗಿನ ಪ್ರಪಂಚ ಏನ ಅದ ಅಲ್ಲ, ಈ ಪ್ರಪಂಚವನ್ನ ಸೃಷ್ಟಿ ಮಾಡಿರ್ತಕ್ಕಂಥ ಆ ಪರಮಾತ್ಮನು ನಮ್ಮ ಒಳಗ ಅದಾನ. ಆ ಒಳಗಡೆ ಆ ರತ್ನದ ಉಪಾಧಿಯಲ್ಲಿ ಇರ್ತಕ್ಕಂಥ ಪರಮಾತ್ಮನನ್ನ ನೋಡ್ಬೇಕು ಅಂತ ತಿಳ್ಕೊಂಡು ಅಂತರ್ಮುಖಿಯಾಗಿ ಬಿಟ್ಟ ಅಜಗಣ್ಣ. ಇಷ್ಟಲಿಂಗ ಪೂಜೆಯನ್ನ ಮರೆತು ಪ್ರಾಣಲಿಂಗ ಪೂಜೆಯೊಳಗ ತಲ್ಲೀನ ಆಗಿಬಿಟ್ಟ. ಲಿಂಗ ಪೂಜೆಯ ಮಾಡಿರೋ ನಿಮ್ಮೊಳು ಪ್ರಾಣ, ಲಿಂಗ ಪೂಜೆಯ ಮಾಡಿರೋ. ಗಂಗೆ ಯಮುನೆಗಳ ಸಂಗಮದೋಳ್ಮಿಂದು ಶೃಂಗಾಟದು ಪರಿಯ ರಂಗಮಂಟಪದೋಳು. ಲಿಂಗ ಪೂಜೆಯ ಮಾಡಿರೋ ನಿಮ್ಮೊಳು ಪ್ರಾಣ, ಲಿಂಗ ಪೂಜೆಯ ಮಾಡಿರೋ. ಗುರು ಕೊಟ್ಟಿರ್ತಕ್ಕಂಥ ಲಿಂಗ ಅದು ಇಷ್ಟಲಿಂಗ. ನಿತ್ಯವೂ ಕೂಡ ನೀವು ಬೆಳಗ್ಗೆ ಪೂಜೆ ಮಾಡ್ತಿರಲ್ಲ, ಅದು ಇಷ್ಟಲಿಂಗ. ಇಲ್ಲಿ ಯಾವ ಲಿಂಗ ಪೂಜೆ ಮಾಡಕತ್ತ ಅಂತಂದ್ರ ಪ್ರಾಣಲಿಂಗ. ಆ ಪ್ರಾಣಲಿಂಗ ಗುರು ಕೊಡ್ತಾನೇನು? ಇಷ್ಟಲಿಂಗದ ಮುಖಾಂತರ ಏನು ಗುರು ಕೊಟ್ಟಿರ್ತಾನಲ್ಲ, ಗುರು ಏನು ಇಷ್ಟಲಿಂಗ ಕೊಟ್ಟಾನಲ್ಲ, ಆ ಇಷ್ಟಲಿಂಗದ ಮುಖಾಂತರ ನಾವು ಕಾಣತಕ್ಕಂಥದ್ದು ಅದು ಪ್ರಾಣಲಿಂಗ. ಹ್ಯಾಂಗ್ರಿ ಅಪ್ಪವ್ರು ಅಂತ ನೀವು ಕೇಳಬಹುದು. ತಂಗಿ ಲಿಂಗ ಪೂಜೆ ಮಾಡ್ಕೊಳ್ತೀರಲ್ರಿ ಬಾ, ಕೈ ಎತ್ರಿ. ಇವತ್ತು ಬಹಳ ಮಂದಿ ಎತ್ತಿದ್ರಿ, ನಮ್ಮ ಪುಣ್ಯ. ಕ್ಯಾಡಿಗೆವ್ರು ಅಲ್ಲನ್ರಿ ಅಪ್ಪ.
ಹೊರಗಿನ ಮಂದಿ ಐತಿ. ಅದಕ್ಕೆ ನಾನು ಅಂದೆ, ಯವ್ವ ನೀವು 4 ಮಂದಿ ಇದ್ರಿ ನನಗೆ ಗೊತ್ತೈತಿ ಹೇಳು. ನೋಡ್ರಿ ಆ ಲಿಂಗದೊಳಗೆ ಯವ್ವ ದೃಷ್ಟಿ ಇಡ್ರಿ, ಏನು ಆನಂದ, ಏನು ಆನಂದ. ತಂಗಿ ನಾಳೆ ಹೋಗಿ ಒಂದು ಪ್ರಯೋಗ ಮಾಡ್ತೀರಿ. ಯಾವ ಆನಂದದಿಂದ ಸ್ನಾನ ಮಾಡಿ ಮಡಿಬಟ್ಟಿಯನ್ನು ಉಟ್ಟುಕೊಂಡು ಪೂಜಾ ಮಂದಿರಕ್ಕೆ ಹೋಗಿ ಏನು ದಿವಸ ಪೂಜೆ ಮಾಡ್ಕೊಳ್ತಿರಲ್ಲ ಹಂಗ ಪೂಜೆ ಮಾಡ್ಕೊಳ್ರಿ. ಆದ್ರೆ ಅಂಗೈ ಒಳಗ ಆ ಲಿಂಗವನ್ನು ಇಟ್ಟು ಮನಸ್ಸಿನೊಳಗ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅನ್ಕೊಂತ ಆ ಲಿಂಗವನ್ನು ನೋಡ್ಕೊಂತ ಹಿಂಗೆ ದಿಟ್ಟಿಸಿ ನೋಡ್ರಿ. ನಾ ಈಗ ಆ ಲಿಂಗವನ್ನು ನೋಡಕತ್ತೀನಿ. ನನಗೆ ಲಿಂಗನೂ ಕಾಣಕತ್ತದ, ಕೈನೂ ಕಾಣಕತ್ತದ, ಮುಂದೆ ಕುಳಿತಿರ್ತಕ್ಕಂಥ ನೀವೆಲ್ಲ ಕಾಣಕತ್ತೀರಿ. 5 ನಿಮಿಷ ಹೊತ್ತು 10 ನಿಮಿಷ ಹೊತ್ತು ನೀವ್ಯಾರೂ ಕಾಣೋದಿಲ್ಲ, ಕೈ ಮತ್ತು ಲಿಂಗ ಒಂದೇ ಕಾಣಿಸ್ತದ. ಇನ್ನೂ 5 ನಿಮಿಷ ಹೋತು 10 ನಿಮಿಷ ಹೋತು ಕೈನೂ ಕೂಡ ನನಗೆ ಕಾಣೋದಿಲ್ಲ, ಲಿಂಗು ಒಂದೇ ಕಾಣ್ತದ. ಇನ್ನೂ ಒಂದು 5-10 ನಿಮಿಷ ಹೋತು ಅಂತಂದ್ರ ಆ ಲಿಂಗುವು ಕೂಡ ಕಾಣೋದಿಲ್ಲ, ಅಲ್ಲಿ ಕೇವಲ ಬೆಳಕು ಕಾಣಿಸ್ತದ. ಆ ಲಿಂಗದೊಳಗೆ ಕಾಣಿಸ್ತಕ್ಕಂಥ ಬೆಳಕ ಏನು ನಮ್ಮಲ್ಲೇ ಕಾಣಕ ಶುರು ಮಾಡ್ತದಲ್ಲ, ಅದು ಪ್ರಾಣಲಿಂಗ ತಂಗಿ, ಅದು ಪ್ರಾಣಲಿಂಗ. ಅದೇ ಪ್ರಾಣಲಿಂಗ ಗಟ್ಟಿಯಾಗಿ ಇಡೀ ಶರೀರ ಎಲ್ಲ ಬೆಳಕು ಕಾಣಿಸ್ತದಲ್ಲ, ಅದಕ್ಕೆ ಭಾವಲಿಂಗ ಅಂತ ಕರೀತಾರ ತಂಗಿ. ಇದ್ರೊಳಗೆ ಆನಂದ ಬಹಳ ಅದ, ಆದ್ರೆ ಅದನ್ನ ಅನುಭವಿಸೋರಿಲ್ಲ ಅಷ್ಟೇ. ಕಲಸಕ್ರಿ ಎಲ್ಲ ಕಡೆಗೆ ಅದ, ತಿಂದು ಆನಂದ ಅನುಭವಿಸೋರಿಲ್ಲ ತಂಗಿ. ಏನು ಬಹಿರಂಗದ ಪೂಜೆಯನ್ನ ಮಾಡ್ಕೊಳ್ಬೇಕಾಗಿತ್ತು ಅಂತಂದ್ರ ಇಲ್ಲಿ ಲಿಂಗ ಬೇಕು, ಮಜ್ಜನಕ್ಕೆ ನೀರು ಬೇಕು, ಹೌದಲ್ಲ, ವಿಭೂತಿ ಗಂಧ ಅಕ್ಷತೆ ಹೂವ ಪತ್ರಿ ಎಲ್ಲ ಬೇಕು. ಇನ್ನು ಪ್ರಾಣಲಿಂಗ ಪೂಜೆಗೆ ಏನೇನು ಬೇಕು? ವರಭಕ್ತಿ ಜಲವ ನೀಡಿ ಮಜ್ಜನಗೈದು ವಿರತಿ ಗಂಧವನೆತ್ತೀಡಿ. ಎಂಥ ಜಲ? ಭಕ್ತಿಯನ್ನು ಜಲ. ವರಭಕ್ತಿ ಜಲವ ನೀಡಿ ಮಜ್ಜನಗೈದು ವಿರತಿ ವೈರಾಗ್ಯ ಎಂಬತಕ್ಕಂಥ ಗಂಧವನ್ನು ಹಚ್ಚಿ, ಕರಣೇಂದ್ರಿಗಳೆಂಬ ಮಿರಗು ಅಕ್ಷತೆ ನಿಟ್ಟು ಅರಿವೆಂಬ ನಿರ್ಮಲ ಸರಸ ಪುಷ್ಪವ ಸೂಡಿ ಲಿಂಗ ಪೂಜೆಯ ಮಾಡಿರೋ, ನಿಮ್ಮೊಳು ಪ್ರಾಣಲಿಂಗ ಪೂಜೆಯ ಮಾಡಿರೋ. ಈ ರೀತಿಯಾಗಿ ಪ್ರಾಣಲಿಂಗ ಪೂಜೆಯೊಳಗ ಆನಂದವಾಗಿ ಇರಾಕತ್ತ ಅಜಗಣ್ಣ. ಜನ ಎಲ್ಲ ತಿಳ್ಕೊಂಡ್ರು, ಅಜಗಣ್ಣಗೆ ಹುಚ್ಚ ಹಿಡ್ದಾದ. ತಮ್ಮ ತಮ್ಮ ಮನೆಯ ಕೆಲಸಗಳನ್ನ ಮಾಡಾಕ ಶುರು ಮಾಡಿಬಿಟ್ರು ಅವನ ಕಡೆಯಿಂದ. ಒಂದು ದಿವಸ ಏನಾತು ಅಂತಂದ್ರ ತಂಗಿ, ಯಾವಾಗ ಅಂತರ್ಮುಖಿಯಾಗಿ ಬಿಟ್ಟ ಅಜಗಣ್ಣ, ಬಹಿರಂಗ ವ್ಯವಹಾರಗಳನ್ನೆಲ್ಲ ಮರೆತು ಬಿಟ್ಟ, ತನ್ನ ಮನೆಯ ಬಾಗಿಲು ಸಣ್ಣದೈತೆ ಅನ್ನೋದು ಕೂಡ ಮರೆತು ಬಿಟ್ಟಿದ್ದು ನೋಡ್ರಿ. ತನ್ನ ಮನೆಯ ಬಾಗಿಲು ಸಣ್ಣದೈತೆ ಅಂದ್ರೂ ಕೂಡ ಮರೆತು ಬಿಟ್ಟಿದ್ದ. ಒಂದು ದಿವಸ ಹೊರಗಿನಿಂದ ತನ್ನ ಮನೆಯೊಳಗೆ ಬರ್ತಕ್ಕಂಥ ಸಂದರ್ಭ, ತನ್ನ ಮನೆಯ ಬಾಗಿಲು ಚಿಕ್ಕದೈತೆ ಅನ್ನೋದು ಕೂಡ ಮರೆತು ನೇರವಾಗಿ ಮನೆಯೊಳಗೆ ಹೋಗಬೇಕು ಅಂತ ನಡೆದಿರ್ತಕ್ಕಂಥ ಸಮಯದೊಳಗ ಆ ಬಾಗಿಲಿನ ಹಣಿಪಟ್ಟಿ ತನ್ನ ತಲೆಗೆ ಬಡಿಯೋದೇ ತಡ ಧಪ್ ಅಂತ ಬಿದ್ದ, ಪ್ರಾಣ ಪಕ್ಷಿ ಹಾರಿ ಹೋಗಿ ಬಿಡುತ್ತು. ಯಾವಾಗ ಇಲ್ಲಿ ಅಜಗಂಡನ ಪ್ರಾಣ ಪಕ್ಷಿ ಹೋತು, ಅಲ್ಲಿ ಗಂಡನ ಮನೆಯಲ್ಲಿ ಇರ್ತಕ್ಕಂಥ ಮುಕ್ತಾಯಕ್ಕ, ಗಂಡ ಹೊಲಕ್ಕೆ ದುಡ್ಯಾಕೆ ಹೋಗ್ಯಾನ, ಅಡಿಗೆ ಮಾಡ್ಕೊಂಡು ಬೇಗ ಹೋಗಬೇಕು ಅಂತ ತಿಳ್ಕೊಂಡು ಮುಂದೆ ನೋಡಿ ಹಿಂಗ ರೊಟ್ಟಿ ಬಡಿಯಕತ್ತಾಳ, ಕಟ್ಟಿಕೊಂಡಿರ್ತಕ್ಕಂಥ ಜಡೆ ಬಿಚ್ಚಿ ಬಿಡುತ್ತು. ಈಗ ಕಟ್ಕೊಂಡಿದ್ದೆ ಕೂದಲ, ಯಾಕೆ ಇವು ಬಿಚ್ಚು ಅಂತ ತಿಳ್ಕೊಂಡು ಎದ್ದು ಕೈ ತೊಳ್ಕೊಂಡು ಮತ್ತು ರೊಟ್ಟಿ ಬಡಿಯಾಕ ಕುಂಡ್ರಬೇಕು ಅಂತ ತಿಳ್ಕೊಂಡು ಕುತ್ಕೊಳ್ಳಾಕ ನಡೆದಾಳ. ಹುಟ್ಟಿಕೊಂಡಿರ್ತಕ್ಕಂಥ ಸೀರೆಯ ನೀರಿಗೆಗಳು ಕಳಚಿಬಿಟ್ಟು, ಇವತ್ತು ಹಿಂಗ್ಯಾಕೆ ಆಗಕತ್ತದ ಅಂತ ತಿಳ್ಕೊಂಡು ಮಜ್ಗಿನರ ಮಾಡಬೇಕು ಅಂತ ತಿಳ್ಕೊಂಡು ಮೊಸರು ಕಡಿಯಾಕ ಹೋಗ್ತಾಳ, ಮೊಸರು ಕಲ್ಲಾಗಿ ಬಿಟ್ಟಿತ್ತು. ಯಾವಾಗ ಜಡೆ ತಾನಾಗಿಯೇ ಬಿಚ್ಚು, ನೀರಿಗೆ ತಾನಾಗಿಯೇ ಕಳಚು, ಕಡಿಯಲು ಹೋದ ಮೊಸರು ಕಲ್ಲಾತು. ಅಣ್ಣ ಹೇಳಿರ್ತಕ್ಕಂಥ ಮಾತು ನೆನಪಿಗೆ ಬಂತು, ತಂಗಿ ಈ 3 ಘಟನೆ ಯಾವ ದಿವಸ ನಡೀತದ ಆ ದಿವಸ ನಾ ಶಿವನ ಪಾದ ಸೇರಿನಿ ಅಂತ ತಿಳ್ಕೋಬೇಕು ಅಂತ ತಿಳ್ಕೊಂಡು ಹೇಳಿದ್ದು ನೆನಪಾಗಿ ಅಣ್ಣ ಅಂತ ತಿಳ್ಕೊಂಡು ಅಳತಾ 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 ಓಡೋಡಿ ಎಲ್ಲಿಗೆ ಬಂದಾಳ ತಂಗಿ ಮುಕ್ತಾಯಕ್ಕ ಅಂತಂದ್ರ ತನ್ನ ತವರು ಮನೆಗೆ ಬಂದಾಳ. ಜನ ನೆರೆದು ಬಿಟ್ಟಿದ್ರು. ಹತ್ತಿರ ಹೋಗಿ ನೋಡ್ತಾಳ, ಅಣ್ಣ ತೀರ್ಕೊಂಡು ಬಿಟ್ಟಿದ್ದ.
ಅಣ್ಣನ ಆ ಶರೀರದ ಮುಂದೆ ಆ ಲಿಂಗ ಶರೀರದ ಮುಂದೆ ಹೋಗಿ ಕೂತ್ಕೊಂಡು ಅಣ್ಣನ ತಲೆಯನ್ನ ತನ್ನ ತೊಡೆಯ ಮೇಲೆ ಇಟ್ಕೊಂಡು ಒಂದು ಕೈಯಿಂದ ಹಿಂಗ ತಲೆ ಹಿಡಿದಾಳ, ಇನ್ನೊಂದು ಕೈಯನ್ನ ಈ ರೀತಿಯಾಗಿ ಗದ್ದಕ್ಕೆ ಹಿಡ್ಕೊಂಡು ಆ ಅಣ್ಣನನ್ನೇ ನೋಡ್ತಾ ನೋಡ್ತಾ ಕಣ್ಣೊಳಗಿನ ನೀರನ್ನ ಹಂಗ ದಳದಳ ಅಂತ ಸುರಿಸ್ತಾ, ಅಂದ್ರೆ ಅಳತಾ ಅಳತಾ ಅನ್ನಕತ್ತಾಳ, ಅರಿವು ಅಣಲೊಳಗಿಕ್ಕಿ ಅಗಿವುತ್ತಿದೆ ಮರ್ತ್ಯ ಲೋಕ, ಅರಿವು ಉಳಿಯಲರಿಯದೆ ಕೆಟ್ಟಿತ್ತು ಈ ಲೋಕ, ನಾನೆಂತೂ ಬದುಕುವೆನಣ್ಣ, ಕತ್ತಲೆ ಬೆಳಗ ಕಾಂಬ ಸಂದೇಹಿ ನಾನೊಬ್ಬಳು, ಎನ್ನ ಕಣ್ಣ ಕಟ್ಟಿ ಕನ್ನಡಿಯ ತೋರಿತ್ತು ಅಜಗಣ್ಣ ನಿನ್ನ ಯೋಗ. ಅಣ್ಣ, ಇದು ಸ್ವಾರ್ಥ ಪ್ರಪಂಚ ಐತಿ ಅಣ್ಣ. ಇಲ್ಲಿ ಎಲ್ಲರೂ ಬುದ್ಧಿ ಹೇಳವ್ರ ಅದಾರ, ಆದ್ರ ನಡ್ಕೊಳ್ಳೋರು ಯಾರು ಇಲ್ಲ. ನೀನು ಪರಮ ಆತ್ಮಜ್ಞಾನಿ, ನೀನು ಇದ್ದಿರ್ತಕ್ಕಂಥ ಸಮಯದೊಳಗ ಪರಮಾತ್ಮನನ್ನ ಗೆದ್ದಿರ್ತಕ್ಕಂಥವನು ನೀನು. ಅಂದ್ರ ಮುಕ್ತಿಯ ಆನಂದವನ್ನ ಅನುಭವಿಸಿರ್ತಕ್ಕಂಥ ನಿತ್ಯ ಮುಕ್ತ ನೀನು. ನಿತ್ಯವೂ ಕೂಡ ಆ ಮುಕ್ತಿಯ ಆನಂದವನ್ನು ಅನುಭವಿಸ್ತಕ್ಕಂಥ ನೀನು ಯಾಕೆ ನೀನು ಲಿಂಗೈಕ್ಯ ಆಗಬೇಕಾಗಿತ್ತು? ನೀ ಹೋದಿ, ಆದ್ರೆ ನನಗ ಆ ಪರಿಪೂರ್ಣವಾಗಿರ್ತಕ್ಕಂಥ ಆತ್ಮಜ್ಞಾನವನ್ನ ಕಲಿಸೋರು ಯಾರು? ನೀನು ಕಲಿಸಿರ್ತಕ್ಕಂಥ ಆ ಆತ್ಮಜ್ಞಾನ ಇನ್ನೂ ನನಗ ಅಪೂರ್ಣವಾಗಿಯೇ ಉಳಿದದ, ಪರಿಪೂರ್ಣವಾಗಿಲ್ಲ. ಪರಿಪೂರ್ಣ ಆಗ್ಬೇಕಾಗಿತ್ತು ಅಂತಂದ್ರ ನೀನು ಬೇಕಾಗಿತ್ತು ಅಣ್ಣ. ನೀ ಹೋದಿ, ಇನ್ನು ನನಗೆ ಯಾರು ಗತಿ ಅಂತ ತಿಳ್ಕೊಂಡು ಪಾಪ ಆ ತಂಗಿ ಅಳ್ಳಾಕತ್ತಾಳ. ಯಾವಾಗ ಈ ರೀತಿಯಾಗಿ ಅಳ್ತಾ ಇರ್ತಕ್ಕಂಥ ಧ್ವನಿಯನ್ನ ಯಾರು ಕೇಳಿದ್ರು ಅಂತಂದ್ರ ಸಂಸಾರಿಗಳ ಹತ್ತಿರ ಸುಳಿಯದೇ ಇರ್ತಕ್ಕಂಥ ಅಲ್ಲಮ ಪ್ರಭುದೇವರು ಈ ತಂಗಿ ಅಳ್ತಾ ಇರ್ತಕ್ಕಂಥ ಧ್ವನಿಯನ್ನ ಕೇಳಿ ಅಂತನ, ಅಬ್ಬಬ್ಬ, ಇದು ಶೋಕ ಅಲ್ಲ, ಇದು ಶೋಕ ಯೋಗ, ಇದು ಭಕ್ತಿಯ ಮುಕ್ತಿಯ ಪ್ರಲಾಪ. ಈ ರೀತಿ ಪ್ರಪಂಚದೊಳಗೆ ಅಳವರು ಯಾರದಾರ? ಹೆಣ್ಣಿಗಾಗಿ ಸತ್ತದ್ದು ಕೋಟಿ, ಹೊನ್ನಿಗಾಗಿ ಸತ್ತದ್ದು ಕೋಟಿ, ಮಣ್ಣಿಗಾಗಿ ಸತ್ತದ್ದು ಕೋಟಿ. ಗುಹೇಶ್ವರ, ನಿಮಗಾಗಿ ಸತ್ತವರು ಯಾರೂ ಕೂಡ ಇಲ್ಲ. ಆದ್ರೆ ಇಲ್ಲಿ ಪರಮಾತ್ಮನೇ ಬೇಕು ಅಂತ ತಿಳ್ಕೊಂಡು ಅಳ್ತಾ ಇರ್ತಕ್ಕಂಥ ಈ ಹೆಣ್ಮಗಳು ಯಾರು ಇರಬಹುದು ಅಂತ ತಿಳ್ಕೊಂಡು ಪಾಪ ಅಲ್ಲಮ್ಮ ಪ್ರಭುದೇವರು ಓಡೋಡಿ ಅಲ್ಲಿ ಬರ್ತಾರ. ಆ ದೃಶ್ಯವನ್ನ ನೋಡ್ತಾರ. ಎಂಥ ದೃಶ್ಯ! ಅಣ್ಣ ತೀರ್ಕೊಂಡನ, ತಂಗಿ ತನ್ನ ತೊಡೆಯ ಮೇಲೆ ಅಣ್ಣನ ತಲೆಯನ್ನ ಇಟ್ಕೊಂಡು ಒಂದು ಕೈಯಿಂದ ಅಣ್ಣನ ತಲೆಯನ್ನ ಹಿಡಿದು ಇನ್ನೊಂದು ಕೈಯಿಂದ ತನ್ನ ತಲೆಯನ್ನ ಹಿಂಗ ಹಿಡ್ಕೊಂಡು ಅಣ್ಣನನ್ನೇ ನೋಡ್ತಾ ದಳದಳ ಅಂತ ಕಣ್ಣೀರು ಸುರಿಸ್ತಾ ಇರ್ತಕ್ಕಂಥ ದೃಶ್ಯವನ್ನ ನೋಡಿರ್ತಕ್ಕಂಥ ಅಲ್ಲಮ ಪ್ರಭುದೇವರಂತರ, ಅಂಗೈಯೊಳಗೊಂದು ಅರಳದ ತಲೆ ಹಿಡಿದು ಕಂಗಳ ಮುತ್ತು ಪವಣಿಸುವಾಕೆ ನೀನಾರು ಹೇಳ, ಸಂದ ಸಂಪಿಗೆ ಎರಳ ಬಂಡುಂಬ ಭೇದವನರಿಯದೆ ಹಂಬಲಿಸುವ ಪರಿತಾಪವೇನು ಹೇಳ. ಒಂದೆಂಬೆನೆ ಎರಡಾಗಿದೆ, ಎರಡೆಂಬೆನೆ ಒಂದಾಗಿದೆ, ಅರುಹಿನೊಳಗಣ ಮರಹು ಇದೇನು ಹೇಳ. ದುಃಖವಿಲ್ಲದ ಅಕ್ಕೆ ಇಲ್ಲದ ಅನುತಾಪ ನಮ್ಮ ಗುಹೇಶ್ವರ ಲಿಂಗದಲ್ಲಿ ತೋರುತ್ತಿದೆ, ನೀನಾರು ಹೇಳೆ ಎಲೆ ಅವ್ವ. ನೋಡಿ, ಅಲ್ಲಮ ಪ್ರಭುದೇವರ ವಚನ ಎಂಥದ್ದಿದು! ನಮ್ಮ ಕನ್ನಡ ಸಾರಸ್ವತ ಲೋಕಕ್ಕ, ಅಂದ್ರೆ ಕನ್ನಡ ಸಾಹಿತ್ಯ ಲೋಕಕ್ಕ ಬಂಗಾರದ ಕಳಸದ ಉಪಾಧಿಯಲ್ಲಿ ಇರ್ತಕ್ಕಂಥ ಯಾವುದಾದ್ರೂ ಕೂಡ ಸಾಹಿತ್ಯ ಇದ್ದಿದ್ದೇ ಆದ್ರೆ ಅದು ನಮ್ಮ ಶಿವಶರಣರ ವಚನ ಸಾಹಿತ್ಯ ತಂಗಿ. ಶರಣರ ಮೇಲೆ ಅಲ್ಲ, ಶರಣರ ಒಂದೊಂದು ವಚನಗಳ ಮೇಲೆ PhD ಮಾಡಬೇಕು, ರಿಸರ್ಚ್ ಮಾಡಬೇಕು. ಅಂತ ಅದ್ಭುತವಾಗಿರ್ತಕ್ಕಂಥ ವಚನಗಳು ನಮ್ಮ ಶಿವಶರಣರ ವಚನಗಳು ತಂಗಿ.